ಅವತ್ತು ಅವ್ರಿಗೆ ಬಂದ ಬೆನ್ನೋವು ಇವತ್ತು ನೂರಾರು ಜನರ ಬೆನ್ನೋವನ್ನ ನಿವಾರಣೆ ಮಾಡುವವರೆಗೆ ಅವರಿಗೆ ಶಕ್ತಿ ಕೊಂಡು ಕೊಟ್ಟಿದೆ. ತುಂಬಾ ಡಾಕ್ಟರ್ ಹತ್ರ ಹೋಗಿದ್ದೆ. ಓಕೆ. ಅವರು ಎಕ್ಸ್ರೇ ತೆಗ್ದರು, MS ಸ್ಕ್ಯಾನ್ ಆಯ್ತು, ಮತ್ತೆ ಎಲ್ಲ ಆಯ್ತು. ಮತ್ತೆ ಡಾಕ್ಟರ್ ಲಾಸ್ಟ್ಗೆ ಹೇಳ್ದ ಆಪರೇಷನ್ ಮಾಡ್ಬೇಕಂತೇಳಿ. ನಂಗೆ ನಡಲಿಕ್ಕೆ ಆಗುದಿಲ್ಲ. ಒಂದು ಅಲ್ಲಿ ತನಕ ಹೋಗುವಾಗ ಅಲ್ಲೇ ಕೂತ್ಕೊಳ್ಳುವಂತ ಆಗ್ತಿತ್ತು. ನೂರಾರು ಜನರ ಬೆನ್ನೋವನ್ನ, ಕಾಲು ನೋವನ್ನ, ಕೀಲು ನೋವನ್ನ ಸರಿ ಮಾಡಿ ಕಳಿಸಿದ್ದಾರೆ. ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ ಸ್ವಲ್ಪ ಒಂದು ಉಳಿಕಿದಾಗೆ ಆಯ್ತು ಅಷ್ಟೇ. ಮತ್ತೆ ಅದನ್ನು ಹಾಗೆ ಇಟ್ಟು ಒಂದು 5-6 ವರ್ಷ ಆದ್ಮೇಲೆ ಅದು ಸೀರಿಯಸ್ ಸಿಚುವೇಶನ್ಗೆ ಬಂತು. ಶೈಟ್ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಆಯ್ತು. ಒಂದು ಸ್ಟೆಪ್ ನಡೆಯುವಾಗ ಕೂತ್ಕೊಳ್ಬೇಕು, ಅಂತ ಒಂದು ಸಿಚುವೇಶನ್ ಅಲ್ಲಿ ಇದ್ದೆ. ನಾನು ತುಂಬಾ ಕಡೆ ಟ್ರೀಟ್ಮೆಂಟ್ ಹೋದೆ, ಆಯುರ್ವೇದ ಮಸಾಜ್ ಮಾಡಿದ್ದೇನೆ. ನಾನೊಂದು 3 ತಿಂಗಳು ಮನೆಯಲ್ಲೇ ಬೆಡ್ ರೆಸ್ಟ್ ನಲ್ಲಿ ಫುಲ್ಲು ಮಲ್ಗಿಬಿಟ್ಟಿದ್ದೆ. ಅಷ್ಟೊತ್ತಿಗೆ ನನ್ನ ಈ ಸ್ನೇಹಿತರು ಬಂದು ನನ್ನ ಇಲ್ಲಿ ಕರ್ಕೊಂಡು ಬಂದು ನಾನು ಬರುವಾಗ ಇವರ ರಿಕ್ಷಾದಲ್ಲಿ ನಾನು ಮಲ್ಕೊಂಡು ಬಂದದ್ದು. ನಾನು ಹಿಂದೆ ಮಲ್ಕೊಂಡು ಇವರು ಡ್ರೈವಿಂಗ್ ಮಾಡಿ ನನ್ನನ್ನು ಕರ್ಕೊಂಡು ಬಂದದ್ದು. ಇಲ್ಲಿ ಒಂದೇ ಒಂದು ಮಾತ್ರೆ ಇಲ್ಲ. ನೀವೇನು ಸಿರಪ್ ಕುಡೀರಿ, ಇಂಜೆಕ್ಷನ್ ತಗೊಳ್ಳಿ, ಅಥವಾ ಇದೇನೋ ಗುಳಿಗೆ ನುಂಗಿ, ಅಥವಾ ಪಥ್ಯ ಮಾಡಿ, ಪಥ್ಯ ಅಂತಲೂ ಇರುತ್ತೆ. ಕೆಲವೊಂದ್ಸಲ ನೀವು ನಾನ್ ವೆಜ್ ತಿನ್ನಬಾರ್ದು, ಅದು ಅಂಥದ್ದು ಏನೂ ಇಲ್ಲ. ಸಾಮಾನ್ಯವಾಗಿ ನೀವು ಹೆಂಗೆ ಬದುಕ್ತೀರಿ ಹಾಗೆ ಬದುಕಿ. ಆದರೆ ಅದ್ರ ಜೊತೆಗೆ ಈ ಟ್ರೀಟ್ಮೆಂಟನ್ನು ಪಡ್ಕೊಂಡ್ರೆ ಸಾಮಾನ್ಯವಾಗಿ ಬದುಕೋ ರೀತಿ ವ್ಯವಸ್ಥೆ ಆಗುತ್ತೆ ಅಂತ. ಈಗ ನಾನು ಕಂಪ್ಲೀಟ್ ಗುಣ ಆಗಿದ್ದೇನೆ, ಆರಾಮಾಗಿ ಓಡಾಡ್ತೀವಿ. 1 ಮಂತ್ ಕಂಟಿನ್ಯೂ ಬಂದಿದ್ದೇನೆ, ಸ್ಟೆಪ್ ಬೈ ಸ್ಟೆಪ್. ಒಂದು 5 ಸೆಕೆಂಡ್ ನಿಲ್ಲಿಕ್ಕೆ ಆಯ್ತು, 10 ಸೆಕೆಂಡ್ ನಿಲ್ಲಿಕ್ಕೆ ಆಯ್ತು. ಮತ್ತೆ ಕಾಸರಗೋಡವರೆಗೆ ನಡಿಲಿಕ್ಕೆ ನಂಗೆ ಆಯ್ತು. ಹಾಗೆ 2 ದಿವಸ ಕರ್ಕೊಂಡು ಬಂದು 3ನೇ ದಿವಸ ನಾನು ಎದ್ದು ನಾನೇ ನಡೆದುಕೊಂಡು ಬಸ್ ಸ್ಟ್ಯಾಂಡಿಗೆ ನಡೆದುಕೊಂಡು ಹೋಗುವ ರೀತಿಯಲ್ಲಿ. ಒಂದಂತೂ ಸತ್ಯ, ಬೆನ್ನು ನೋವು ಸಮಸ್ಯೆ ಇರೋರು ಇಲ್ಲಿಗೆ ಬಂದರೆ ವಾಪಸ್ ಹೋಗುವಾಗ ನಿಮ್ಮ ಬೆನ್ನು ನೋವಿನ ಸಮಸ್ಯೆ ಇಲ್ಲೇ ಬಿಟ್ಟು ಹೋಗ್ತೀರಿ. ವೀಕ್ಷಕರೇ ನಮಸ್ಕಾರ. ನ್ಯೂಸ್ ನೆಕ್ಸ್ಟ್ನ ಮತ್ತೊಂದು ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನ್ಯೂಸ್ ನೆಕ್ಸ್ಟ್ನ ಪರವಾಗಿ ನಾವು ಒಂದು ವಿಶೇಷದ ಕಡೆಗೆ ಬಂದಿದ್ದೀವಿ. ಸಾಮಾನ್ಯವಾಗಿ ಬೆನ್ನು ನೋವು, ಅದರಲ್ಲೂ ಈ ಸ್ಪೈನಲ್ ಕಾರ್ಡ್ನ ನೋವು ಅಥವಾ ಕೆಲವೊಂದು ಆಕ್ಸಿಡೆಂಟ್ಗಳು, ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಆಗಿರುವ ನೋವುಗಳು, ಅದು ಏನೋ ಮಾಡಿದ್ರು, ಅದೆಷ್ಟೇ ಆಪರೇಷನ್ ಮಾಡಿದ್ರು, ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು ಆ ನೋವು ನಮ್ಮನ್ನು ಬಿಡೋದಿಲ್ಲ. ಒಂದು ರೀತಿ ಬೇತಾಳನ ರೀತಿ ನಮ್ಮನ್ನು ಬಾಧಿಸ್ತಾನೆ ಇರುತ್ತೆ. ಮತ್ತು ಬೆನ್ನೋವು ಅನ್ನುವಂಥದ್ದು ಒಂದು ಬಹಳ ಗಂಭೀರವಾದಂತಹ ಮನುಷ್ಯನಿಗಿರುವ ಒಂದು ದೊಡ್ಡ ಸಮಸ್ಯೆ. ಈ ಬೆನ್ನು ನೋವಿಂದ ಭಾಳಷ್ಟು ಜನ ಬಳಲ್ತಾ ಇರುವಂಥ ಸಂದರ್ಭದಲ್ಲೇ ವಿದೌಟ್ ಮೆಡಿಕೇಷನ್, ಯಾವುದೇ ಒಂದು ಸಣ್ಣ ಮಾತ್ರೆ, ಸಣ್ಣ ಗುಳಿಗೆ ಅಥವಾ ಇಂಜೆಕ್ಷನ್, ಆಪರೇಷನ್ ಇದ್ಯಾವುದೂ ಇಲ್ಲದೆಯೇ ಸಂಪೂರ್ಣವಾಗಿ ಬೆನ್ನು ನೋವಿಂದ ಅಥವಾ ಬೇರೆ ಮೂಳೆ ಅಥವಾ ಕೀಲು ನೋವಿನಿಂದ ವಿಮೋಚನೆಯನ್ನು ಪಡೆಯುವಂಥ ಒಂದು ಅದ್ಭುತವಾದಂಥ ಜಾಗ ಕರ್ನಾಟಕದ ಗಡಿಗೆ ಅಂಟಿಕೊಂಡಿರುವ ಕೇರಳದ ಕಾಸರಗೋಡ್ನಲ್ಲಿದೆ. ಆ ಜಾಗದಲ್ಲಿ ಈಗ ನಾನಿದ್ದೀನಿ. ಇಲ್ಲಿ ಹೇಗೆ ಬೆನ್ನೋವಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ರೀತಿ ಇಲ್ಲಿನ ಟ್ರೀಟಿಂಗ್ ಪ್ರೋಸೆಸ್ ನಡೆಯುತ್ತೆ, ಇಲ್ಲಿ ಎಷ್ಟು ಜನ ಪ್ರತಿನಿತ್ಯ ಅನ್ನೋ ರೀತಿಯಲ್ಲಿ ಬರ್ತಾರೆ, ಅವರ ರಿಸಲ್ಟ್ ಏನು, ಅವರೇ ಏನು ಹೇಳ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಕುತೂಹಲದ ಉತ್ತರಗಳನ್ನು ಪಡೆಯೋಣ. ಬನ್ನಿ ನನ್ನ ಜೊತೆಗೆ. ವೀಕ್ಷಕರೇ, ನಾನೀಗ ಇದೇ ಜಾಗದಲ್ಲಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಕೇರಳದ ಕಾಸರಗೋಡ್ನಲ್ಲಿರುವಂಥ ಒಂದು ವಿಭಿನ್ನವಾದಂಥ ಜಾಗ. ಬೆನ್ನು ನೋವಿನ ಸಮಸ್ಯೆಗೆ ಕಂಪ್ಲೀಟ್ ಪರಿಹಾರ, ಅಂದರೆ ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಈ ಜಾಗದಲ್ಲಿ ಕೊಡ್ತಾರಂತೆ. ನೋಡ್ತಾ ಇದ್ದೀರಿ, ಎಕ್ವಿಪ್ಮೆಂಟ್ಗಳಿದೆ, ಭಾಳಷ್ಟು ಜನ ಟ್ರೀಟ್ಮೆಂಟ್ ಪಡಿತಿದ್ದಾರೆ. ಬಟ್ ಈ ಟ್ರೀಟ್ಮೆಂಟ್ ವಿಧಾನ, ಈ ಎಕ್ವಿಪ್ಮೆಂಟ್ಗಳಿರೋ ರೀತಿ ನಾವು ಸಾಮಾನ್ಯವಾಗಿ ಎಲ್ಲೂ ನೋಡಿಲ್ಲ. ಹಾಗಾದರೆ ಇಲ್ಲಿ ಬೆನ್ನೋವಿನ ಟ್ರೀಟ್ಮೆಂಟ್ ಹೆಂಗೆ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ, ಹೇಗೆ ಈ ಟ್ರೀಟ್ಮೆಂಟ್ ಕೇಂದ್ರ ಆರಂಭ ಆಯಿತು, ಇದರ ಹಿಂದಿನ ಆ ಒಂದು ಕನಸು ಅಥವಾ ಒಂದು ಕಲ್ಪನೆ ಹೇಗೆ ಅನ್ನೋದನ್ನು ಮಾತಾಡೋಣ. ಇಲ್ಲಿನ ಮಾಲೀಕರು ಬಶೀರ್ ಅವರಿದ್ದಾರೆ, ಅವ್ರ ಜೊತೆಗೆ ನವಾಜ್ ಅವರು, ಅವರ ಕಸಿನ್ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ನವಾಜ್ ಸರ್ ಅಲ್ಲ ನೀವು? ಹೌದು ಹೌದು. ನವಾಜ್. ಅವರು ಬಶೀರ್ ಅಂತ, ಇವರು ನವಾಜ್ ಅಂತ. ಸೊ ಅವ್ರನ್ನೇ ಮಾತಾಡ್ಸೋಣ ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್ ಇದು ಅಂತ. ಸರ್, ಮೆಡಿಕಲ್ ಎಕ್ವಿಪ್ಮೆಂಟ್ಗಳೇನು ಕಾಣಿಸ್ತಿಲ್ಲ, ಬಟ್ ನಾನು ಕೇಳ್ದಂಗೆ ಇಲ್ಲಿ ಬಂದು ಬೆನ್ನೋ ಒಂದವರೆಲ್ಲ ಮನೆಗೆ ಹೋಗ್ಬೇಕಾದ್ರೆ ಬೆನ್ನೋ ಕ್ಲಿಯರ್ ಮಾಡ್ಕೊಂಡೆ ಹೋಗಿದ್ದಾರೆ ಅಂತ. ಏನು ಪ್ರೋಸೆಸ್ಸು, ಯಾವ ರೀತಿ ಇಲ್ಲಿ ವರ್ಕ್ ಆಗುತ್ತೆ, ವಾಟ್ ಈಸ್ ದಿಸ್ ಅಂತ? ಆ್ಯಕ್ಚುಲಿ ನಾನು 37 ವರ್ಷ NRE ಆಗಿ ಗಲ್ಫಿನಲ್ಲಿ ಇತ್ತು. ನಾವು ಚಿಕ್ಕ ಇರುವಾಗ ಒಟ್ಟಿಗೆ ಶಾಲೆ ಓದೋದು ಕಲ್ತದಲ್ಲ. ನನಗೆ ಗೊತ್ತಿಲ್ಲ ಈ ಒಂದು ಬೈ ಪ್ರಾಕ್ಟಿಕಲಿ ಡೆವಲಪ್ ಮಾಡಿದೆ ಅಂತ. ನನಗೆ ಬಂದ ಮೇಲೆ ನೀ ಪೇಯ್ನ್ ಶುರುವಾಯಿತು. ರಿಟೈರ್ಡ್ ಮಾಡಿ ಗಲ್ಫಿಂದ ಬಂದದ್ದು. ಇವಂತ್ರ ಏನು ಹೇಳಲಿಲ್ಲ. ಡಾಕ್ಟರ್ ಯೂಶಲಿ ಆರ್ಥೋ ಡಾಕ್ಟರ್ಸ್ ಇದ್ದಾರೆ, ನಮ್ಮದು ಫ್ರೆಂಡ್ಸ್ ಎಲ್ಲ ಮಂಗಳೂರಿನಲ್ಲಿ. ನಾನಿರೋದು ಮಂಗಳೂರಿನಲ್ಲಿ. ಓಕೆ. ಅವರು ಹೇಳಿದ್ರು ನಿಮ್ಮದು ನೀ ಆಪ್ರೇಷನ್ ಮಾಡಬೇಕು, ಅದು ಮಾಡಬೇಕು, ಅಲೋಪತಿಕ್ ನಾರ್ಮಲ್ ಟ್ರೀಟ್ಮೆಂಟ್. ಮತ್ತು ನಾನೇನು ಆಪ್ರೇಷನ್ ಮಾಡಲಿಕ್ಕೆ ಹೋಗಲಿಲ್ಲ. ಒಮ್ಮೆ ಬರುವಾಗ ಈ ವರ್ಷ ನೀ ಇದು ಒಂದು ಟ್ರೈ ಮಾಡಿ, ಇಲ್ಲಿ ಬಂದು ನಿಮ್ಮದು
ನೋವು ಹೋಗ್ತೇನೆ ನೋಡಿ ಅಂತೇಳಿ ಇಂಪ್ರೂವ್ಮೆಂಟ್ ಸಿಕ್ಕಿದ್ದು ಸ್ವಲ್ಪ. ಮತ್ತು ನನಗೆ ನಮ್ನೆಸ್ ಎಲ್ಲ ಇತ್ತು ಕಾಲಿನಲ್ಲಿ ಎಲ್ಲ. ಓಕೆ. ನಮ್ಮದು ವೆಯ್ಟ್ ಸಹ ಸ್ವಲ್ಪ ಜಾಸ್ತಿ, 110 kgs ವೆಯ್ಟ್ ಉಂಟು, 6 feet 3 ಹೈಟ್ ಉಂಟು. ಸ್ವಲ್ಪ ಡಾಕ್ಟರ್ಸ್ ಎಲ್ಲ ಕಡಿಮೆ ಮಾಡಬೇಕಂತ ಹೇಳ್ತಾ ಇತ್ತು. ಇದರಲ್ಲಿ ಇವರದ್ದು ಒಂದು ಚೇರ್ ನೋಡ್ಕೊಳ್ಳಿ ಖುಷಿ ಆಯಿತು. ಅದರಲ್ಲಿ ಅವರು ತುಂಬ ಇದು ತೋರಿಸಿಕೊಟ್ಟಿದೆ, ಅದು ಹೇಗೆಲ್ಲ ಮಾಡ್ಬೋದಂತ. ಅದು ಮನೆಗೊಂಡು ಹೋಗಿ ಅದು ಶುರುವಾಗಿ ಮಾಡಿದೆ ಅಲ್ಲ. ಟೋಟಲಿ ಐ ಆಮ್ ಫ್ರೀ ನೌ ಐ ಆಮ್ ಸ್ಪೆಂಡಿಂಗ್ 2 hours ಮೈ ಗಾರ್ಡನ್. 2 ಗಾಡಿ ಇದೆ, ಅದು ಸಹ ನಾನೇ ಕ್ಲೀನ್ ಮಾಡೋದು. ಐ ಆಮ್ 68 years old. ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ಈಗ ರಿಟೈರ್ ಆಗಿ ಬಂದಿಗೆ 9-10 ವರ್ಷ ಆಯ್ತು. ಆರಾಮದಿಲ್ಲ, ಬರ್ತಾ ಇದ್ದೆ ಒಮ್ಮೆ ಸಿಕ್ಲಿಕ್ಕೆ. ಇದು ನನ್ನ ತಾಯಿ ಮನೆ. ಓಕೆ. ಸೊ ಬಶೀರ್ ಅವರು ನಿಮ್ಮ ರಿಲೇಟಿವ್ ಕಸಿನ್ ಆಗ್ತದೆ. ನನಗೆ ಗೊತ್ತೇ ಇರ್ಲಿಲ್ಲ ಇವರು ಇದು ಮಾಡಿದೆ ಅಂತ. ನಿಮ್ ಕಾಲು നോവ് ഗുണ ആകದ കാരണ അവരെ ബഷീർ ಅವರು. ಹೌದು. യെസ്, ബഷീർ അവರ ಹತ್ರ മാತಾಡೋಣ ബന്നി. അപ്പോൾ ഇത് അമർത്തി ഇതിങ്ങനെ ചെറിയ ലൈറ്റ് പ്രഷർ, ഹെവി അല്ല. ഇത് വെച്ചിട്ട് ലൈറ്റ് പ്രഷർ ചെയ്യുമ്പോൾ ഈ ഗ്യാപ്പ് വരുമ്പോൾ ഇവിടെ ഗ്യാപ്പായി, അത് ക്ലിയർ ആയി, ഇവിടെ ടച്ച് ലൂസായി, ഫ്രീ ആയി. അപ്പോൾ ഇയാൾക്ക് ആശ്വാസം കണ്ട് ഇത് ഇങ്ങനെ പിടിച്ചാൽ പിന്നെ അത് വളരെ 36 years ആയി ഞാനിത് ആക്കിയിട്ട്. ഈ ട്രീറ്റ്മെൻറ്റ് ഇത് നിങ്ങൾക്ക് പഠിക്കാൻ ഈ ടെക്നിക്ക് ബെറ്റർ ടെക്നിക്കാണ്. ഇത് ബെറ്റർ. പിന്നെ അതിൻ്റെ മേലെ വേറെ കുറേ ടെക്നിക്ക് പിന്നെ ഞാൻ ഉണ്ടാക്കി. പിന്നെ ബോഡിಗೆ അനുസരിച്ചിട്ട് ടെಕ್ನಿಕ್ ഉണ്ടാക്കി. ಓಕೆ ಓಕೆ. ಮತ್ತೇನೇನಿದೆ, ಯಾವ್ಯಾವ ಟೆಕ್ನಿಕ್, ಯಾವ್ಯಾವ ರೀತಿನಲ್ಲಿ ಏನೇನು ನೋವುಗಳನ್ನು ಕಮ್ಮಿ ಮಾಡ್ತೀರಿ ನೀವು? നോവ് എവിടെയുണ്ട് ആടെ ഒരു പ്രഷർ ആ ബോണിനെ സീറ്റിങ്ങിലേക്ക് ക്ലിയർ ആക്കുന്നു. ആടെ ഗ്യാപ്പ് വരുമ്പോൾ അത് ഫ്രീ ആയി. ആടെ ഗ്യാപ്പ് ഉണ്ട്, ടച്ച് ഉണ്ട്. ടച്ചിനെ ഫ്രീ ആക്കാൻ ഇത് ഇങ്ങനെയുള്ള സ്റ്റിക്ക് വെച്ചാൽ പ്രഷർ ആവും, ഫ്രീ ആവും. കയ്യിൽ വെച്ചാൽ ശരിയാവില്ല. ഇപ്പം ഇയാളെക്കാലേ ഇതാ ഇപ്പം ഒരു പണിയുണ്ട്. ഇതൊരു ടെക്നിക്കാണ്, നീക്ക് ഭയങ്കര എളുപ്പമാണ്. തലയിലോട്ടേക്ക് മുടക്കി പ്രഷർ ഇട്, അങ്ങോട്ട് പ്രഷർ ഇട്. അപ്പോൾ ഇയാൾക്ക് ഇവിടെ സ്ട്രെങ്ത് വന്നു, ഓട്ടോമാറ്റിക്കലി ഇവിടെ സ്ട്രെങ്ത് ആയി. ഇത് ഏറ്റവും ലേറ്റസ്റ്റ് ടെക്നിക്ക്. അതെ, ടൈറ്റ് സ്പീഡ് വേണ്ട, ഇങ്ങനെ ആരാമത്തിൽ പ്രഷർ ചെയ്ത് ആരാമത്തിലെടുക്കുക. അപ്പോൾ ഇവിടെ ഹിപ്പ് ഇതെല്ലാം ഒരേ ലാംഗിളിൽ പ്രഷർ, ഈക്വൽ പ്രഷർ കിട്ടുന്നു, റിസൾട്ട് കൂടെ വരുന്നു. ഇത് ആർക്കും ചെയ്യാം, മനയിൽ എല്ലാവർക്കും ചെയ്യാം ഇത് പഠിച്ചാൽ. ആര് പഠിക്കുന്നത് ഓരെല്ലാം പഠിപ്പിക്കുന്നത്. അയാളിപ്പോൾ വലിയ കേസിൽ വന്നത് സുമന, എത്ര കൊല്ലമായി? 3 കൊല്ലമായി. അയാൾ ഹിപ്പ് 2 കളിയിട്ട് വന്നത്, ಅದನ್ನ ഞാൻ ಸೆಟ್ಟಾಕಿ ഇപ്പോൾ ಇಯಾಳು ಹುಷಾರುಂಡು. ಟೋಟಲ್ ವೀಕ್ಷಕರವರು ಮಲಯಾಳಮಲ್ಲಿ ಮಾತಾಡ್ತಿದ್ದಾರೆ, ಅದನ್ನ ಸ್ವಲ್ಪ ನನಗೆ ಅರ್ಥ ಆಗುವಷ್ಟು ಕನ್ನಡದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸಾಮಾನ್ಯವಾಗಿ ಏನು ಅಂತಂದ್ರೆ, ಈ ನೋವುಗಳು ಯಾಕೆ ಬರುತ್ತೆ ಅಂತಂದ್ರೆ, 1-2 ಬೋನ್ಗಳು ಅಥವಾ ಬೋನ್ ಮಧ್ಯೆ ಇರುವಂಥ ನರ ಏನಾದರೂ ಬಲ್ಜ್ ಆದಾಗ, ಅಥವಾ 2 ಬೋನ್ಗಳ ನಡುವಿನ ಜಾಗ ಏನಾದರೂ ಸವದಾಗ, ಅಥವಾ ಸವಕಳಿ ಆದಾಗ, ಅಥವಾ ಸ್ವಲ್ಪ ಸ್ಪೇಸ್ ಆದಾಗ, ಅಥವಾ ಸ್ವಲ್ಪ ಬಜ್ಜಿಕೊಂಡಾಗ, ಇಂಥ ಸಂದರ್ಭದಲ್ಲಿ ಕಾಲು ನೋವು ಬರುತ್ತೆ. ಅದನ್ನ ಅಂದರೆ ಹ್ಯೂಮನ್ ಬಾಡಿ ಫಾರ್ಮೇಷನ್ ಸಂದರ್ಭದಲ್ಲಿ ಮನುಷ್ಯ ಜೀವಿ ಈ ಭೂಮಿ ಮೇಲೆ ಹುಟ್ಟಬೇಕಾದ್ರೆ ಅದು ಬಯೋಲಾಜಿಕಲಿ ಏನು ಆ ಪ್ರಾಪರ್ ಸೆಟ್ಟಿಂಗ್ಸ್ ಏನಿದೆಯಲ್ಲ ಅದನ್ನು ಮಾಡೋದೇ ಇವರ ಕೆಲಸ ಅಷ್ಟೇ. ಏನು ಬೇರೆ ಏನು ಟ್ರೀಟ್ಮೆಂಟ್ ಮಾಡಲ್ಲ, ಆಪರೇಷನ್ ಮಾಡಲ್ಲ, ಅಥವಾ ಮೆಡಿಸಿನ್ ಕೊಡಲ್ಲ, ಇಂಜೆಕ್ಷನ್ ಕೊಡಲ್ಲ, ಏನಿಲ್ಲ. ನ್ಯಾಚುರಲಿ ಒಂದು ಮನುಷ್ಯ ಆರೋಗ್ಯವಂತ ಜೀವಿಯ ಬೆನ್ನು ಹೇಗಿರಬೇಕು, ಅದಕ್ಕೆ ಯಾವ ರೀತಿ ಆ ಗ್ಯಾಪ್ ಬರೋದಕ್ಕೆ ಏನು ಮಾಡಬೇಕು, ಬಲ್ಜ್ ಆಗಿರೋ ನರ ಸ್ಪೈನಲ್ ಮಧ್ಯೆ ಸಿಕ್ಕಾಕೊಂಡ್ರೆ ಅದನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅನ್ನುವ ಒಂದು ಕಂಪ್ಲೀಟ್ ಅದನ್ನು ರಿಸರ್ಚ್ ಮಾಡಿ, ಅದನ್ನು ಕಂಪ್ಲೀಟಾಗಿ ಪ್ರಾಕ್ಟಿಕಲಿ ತಿಳ್ಕೊಂಡು ಅದನ್ನು ಕಳೆದ 37 ವರ್ಷಗಳಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಟೈಪ್ಸ್ ಆಫ್ ಚೇರ್ಸ್ ಇದೆ. ಇಲ್ಲೊಂದು ಗಮನಿಸ್ತಾ ಇದ್ದೀರಿ, ಇಲ್ಲೊಂದು ಚೇರ್ ಇದೆ, ಅದಕ್ಕೆ ಕಾಲಿಡೋ ಜಾಗ ಇದೆ, ಅಲ್ಲಿ ಕೂತಿದ್ದಾರೆ, ಅದಕ್ಕೊಂದು ಹಗ್ಗವನ್ನು ಕಟ್ಟಿದ್ದಾರೆ. ಇದೆಲ್ಲವೂ ಕೂಡ ಅವರ ಟೆಕ್ನಿಕ್ನ ಒಂದು ಭಾಗಗಳು. ಸರ್, ಇದು ಯಾಕೆ ಸರ್? ವಾಟ್ ಈಸ್ ದಿಸ್? ಇದೇನು ಈ ಚೇರ್? ಏನು ಚೇರ್? ಇದು ಆಶೋಸ್ಟೆಕ್ ಚೇರ್. ഇതിന്റെ പേര് തന്നെ ഇത് ആശോസ്ടെക് ചെയർ. ആശോസ്ടെക് ചെയർ. ഈ ചെയറിൽ ഇയാൾക്ക് കാലിന് തരിപ്പ്, ഈ ലൈറ്റ് പ്രഷർ ഹെവി വേണ്ട, ഈ കയറിലേക്ക് ലൈറ്റ് കുറച്ച് തതി കൊടുക്കുക. അപ്പോൾ ഈ പ്രഷർ ഇതിവിടെ മസിൽ ഫ്രീ ആയി, മസിൽ ക്യാച്ചെല്ലാം പോകുന്നു, ഓട്ടോമാറ്റിക്കലി തരിപ്പ് കമ്മിയാണ്. ഇത് ഇത് ഡെയിലി ആക്കുന്ന ആൾക്ക്, ഇത് ഈ ട്രീറ്റ്മെൻറ്റ് ചെയ്യുന്ന ആൾക്ക് റിസൾട്ട്. അപ്പോൾ അയാൾ ഷാനവാസിന് റിസൾട്ട് കിട്ടി. അയാൾ വീട്ടിൽ ചെയറുണ്ട്. ഇപ്പോൾ ബഷീറുണ്ട്, ബഷീർ എടുത്തോ, ബഷീർ അയാൾ ഹിപ്പ് 2 കളിയിട്ട് വന്നത്. അയാൾക്ക് ഞാൻ പറഞ്ഞു ചെയർ വേണം, അയാൾക്ക്
അങ്ങനെ ഒരു ചെയർ അയാൾ കൊണ്ടുപോയി. ഒരു മാസം ഒരു 15 ദിവസം ഇവിടെ ചെയ്യുമ്പോൾ ഇയാൾക്ക് റിസൾട്ട് കിട്ടി. പിന്നെ പോയിട്ട് ഒരു മാസം കഴിഞ്ഞിട്ട് അയാൾ നടന്നിട്ട് വന്ന് ബസ്സിൽ വന്ന്, പിന്നെ അയാൾ വീട്ടിൽ നിന്ന് വന്ന്, പിന്നെ ഇപ്പോൾ അയാൾ ജോലി ചെയ്യുന്നു. റിസൾട്ട് ഉണ്ട്, ಫಸ್ಟ್ ಕ್ಲಾಸ್ ರಿಸಲ್ಟ್ കിട്ടി ಅಲ್ಲಿಗೆ. ಇದು ವೀಕ್ಷಕರು ಇಲ್ಲಿ ಕೆಲವೊಂದು ಆಯುಧಗಳ ತರದಲ್ಲಿ ಗಮನಿಸ್ತಾ ಆಯುಧ ಇಪ್ಪ ಸ್ಟಿಕ್ ಯಾನೆ ಸ್ಟಿಕ್ ಉಂಟು ಇಲ್ಲ ನೋಡಿ ಇದರಲ್ಲಿ ಕೆಲವು ಸೆಟ್ಟಿಂಗ್ಸ್ ಗಳನ್ನು ಮಾಡಿದ್ದಾರೆ. ഞാൻ ആദ്യം ഫസ്റ്റ് ഐഡിയ കാണിച്ചു തരാം. ಇದೆಲ್ಲ ನ್ಯಾಚುರಲಿ ಸ್ಟಿಕ್ಸ್ ಇಲ್ಲ ತೋಟದ ഇതാ എൻ്റെ ട്രീറ്റ്മെന്റ് ആദ്യത്തെ ഫസ്റ്റ് ഐഡിയ ഇതാ. ഇതൊരു സ്റ്റിക്ക്. എനിക്ക് പ്രഷർ ചെയ്യാൻ തുണിയില്ല, ഇതിന് സ്മൂത്ത് ഉണ്ട്. ഇതാണ് ഫസ്റ്റ് പ്രഷർ ചെയ്ത് 37 ഇയേഴ്സ് അപ്പുറം. അപ്പോൾ എൻ്റെ പെയിൻ ഇതിലേക്ക് കിട്ടി. ഇത് റിസൾട്ട് ഉണ്ട് ഇതിൽ മാത്രം. ഇതിപ്പോൾ വരുന്ന ആള് ഫസ്റ്റ് പിന്നെ ബിസി എടി ഇതെല്ലാം പറഞ്ഞില്ലേ, അതുപോലെ കേട്ടാ ಎವಲ್ಯೂಷನ್ ಮಾರುന്നത്. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ ಹಿಂಗೆ ಒಂದು ಕೋಲಿಗೆ ಒಂದು ಈ ರೀತಿಯ ಸ್ಮೂತ್ ಇರುವಂತ ಒಂದು ಫೇಸ್ ಇರುವ ಒಂದು ಲೋಟವನ್ನು ಏನೋ ಹಾಕೊಂಡು ಅದನ್ನ ಎಲ್ಲಿ ನೋವಿದೆ ಅಲ್ಲಿಗೆ ಪ್ರೆಷರ್ ಪಾಯಿಂಟ್ ಆ ಜಾಗಕ್ಕೆ ಇಟ್ಕೊಂಡು ಅದನ್ನ ಪ್ರೆಷರ್ ಕೊಡೋ ಪ್ರಯತ್ನ ಮಾಡಿದ್ರು. ಅದರಿಂದ ನೋವು ರಿಲೀಫ್ ಆಯ್ತು. ರಿಲೀಫ್ ಆದ್ಮೇಲೆ ಅದನ್ನ ಒಂದ್ ಟೈಪ್ ಆಫ್ ಅದನ್ನ ಬೇರೆ ಮಾಡೆಲ್ ಮಾಡಿ ಅದೇ ರೀತಿನಲ್ಲಿ ಅಂದ್ರೆ ಇದು ಹೇಗೆ ವರ್ಕ್ ಮಾಡುತ್ತೆ ಅದೇ ರೀತಿಯಲ್ಲಿ മസാജ് ആളല്ലേ, മസാജ് ചെയ്യുമ്പോൾ എൻ്റെ ശരീരത്തിലേക്ക് ആ പ്രഷർ കിട്ടുന്നില്ല. അയാൾ തടുന്ന്, അയാൾ നല്ല മസാജ്, നല്ല ബെറ്റർ മസാജ്. ആ പ്രഷർ ചെയ്യേണ്ട ഒരു ഐഡിയ ഉണ്ട്. ഇന്ന സ്ഥലത്ത് ഒരു പ്രോബ്ലം ഉണ്ട്, ആ സ്ഥലത്തെ കുറച്ച് ഓവർ പ്രഷർ വേണം, അത് തരുന്നില്ല, അയാൾക്ക് കഴിയുന്നില്ല. അത് അതിനാണ് ಈ പ്രഷർ ಕಡಿತರ. ಇಲ್ಲಿಗೆ ಪ್ರೆಷರ್ ಟ್ರೀಟ್ಮೆಂಟ್ ಆಗ್ತಿದೆ, ಬೆನ್ನೋವಿನ ಪ್ರೆಷರ್ ಟ್ರೀಟ್ಮೆಂಟ್. ಅದು ಫಸ್ಟ್ ഞാൻ റിസൾട്ട് ഉണ്ടാക്കിയത്. ಓಕೆ, ഞാൻ റിസൾട്ട് ഉണ്ടാക്കിയത് ഇതാ ഇത് എൻ്റെ പ്രഷർ പറഞ്ഞു, മനസ്സിലായ? ഈ പ്രഷറിൽ ആ ഡിസ്ക് സിറ്റിങ്ങിലേക്ക് കയറി. അത് മസാജ് ആൾക്ക് കിട്ടില്ല, ഈ മസാജിലേ വരും റിസൾട്ട്. മനസ്സിലായോ? ഇതാ ಬೋನ್ನ ಇರ್ತಿ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಏನ್ ಮಸಾಜ್ ಮಾಡ್ತಾರಲ್ಲ, ಮಸಾಜ್ ಮಾಡಿದಾಗ ಟೆಂಪರರಿ ರಿಲೀಫ್ ಸಿಗುತ್ತೆ. ಒಂದು 2-3 ಪೊಸಿಷನ್ ಅಥವಾ 2-3 ಪ್ರೆಷರ್ ಆದಾಗ ಸಾಮಾನ್ಯವಾಗಿ ಪ್ರೆಷರ್ ರಿಲೀಸ್ ಆಗುತ್ತೆ, ಅವಾಗ ಟೆಂಪರರಿ ಪ್ಲೆಷರ್ ಸಿಗುತ್ತೆ. ಬಟ್ ಈ ಪ್ರೆಷರ್ ಪಾಯಿಂಟ್ ಅನ್ನ ಅದನ್ನ ಆ ಪಾಯಿಂಟ್ ಮೇಲೆನೆ ಸ್ವಲ್ಪ ಜಾಸ್ತಿ ಹೊತ್ತು ಕೊಟ್ಟಾಗ ಅದು ನೋವನ್ನು ಕೂಡ ರಿಲೀಫ್ ಮಾಡುತ್ತೆ. ಸಾಮಾನ್ಯವಾಗಿ ನೀವೇನು ಒಂದು ಸ್ಟ್ರೆಚ್ ಮಾಡ್ತೀರಿ ಅಥವಾ ಒಂದು ಎಕ್ಸರ್ಸೈಸ್ ಮಾಡ್ತೀರಿ ಅಥವಾ ಏನೋ ಮಸಾಜ್ಗೆ ಹೋಗ್ತೀರಿ, ಅಲ್ಲಿ ಸಿಗುವ ಟೆಂಪ್ರವರಿ ಆ ರಿಲ್ಯಾಕ್ಸೇಷನ್ ಅನ್ನ ಈ ಟೆಕ್ನಿಕ್ ಮುಖಾಂತರ ನಿಮ್ಮ ಪರ್ಮನೆಂಟ್ ಲೈಫ್ ರಿಲ್ಯಾಕ್ಸೇಷನ್ ಆಗಿ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳಿ ಅದಕ್ಕೆ ಬಳಸುವ ಬೇರೆ ಬೇರೆ ಪ್ರೆಷರ್ ಪಾಯಿಂಟ್ಗಳಿದೆ. ಬೇರೆ ಬೇರೆ ಪ್ರೆಷರ್ ಪಾಯಿಂಟ್ಗಳಿಗೆ ಬಳಸುವ ಆಯುಧಗಳು ಬೇರೆ ಬೇರೆ ಇದೆ, ಬೇರೆ ಬೇರೆ ರೀತಿನಲ್ಲಿ ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಬಟ್ ಒಂದು ಸಂತೋಷದ ವಿಚಾರ ಅಂತಂದ್ರೆ ಇದೆಲ್ಲವೂ ನಮ್ಮ ಮನೆ ಸುತ್ತಮುತ್ತ ಸಿಗುವಂಥ ಮರ, ಮನೆಯಲ್ಲೇ ಇರುವಂಥ ಬಟ್ಟೆಗಳು, ಅದೇ ಕುಷನ್ ಮೆಟೀರಿಯಲ್ಸ್ಗಳನ್ನು ಬಳಸಿ ಮನೆಯಲ್ಲೇ ತಯಾರು ಮಾಡಿ ಬೆನ್ನೋವನ್ನು ದೂರ ಮಾಡುವ ಕೆಲಸವನ್ನು ಇವ್ರು ಮಾಡ್ತಿದ್ದಾರೆ. ಸೊ ಇದು ಒನ್ ಆಫ್ ದ ಮೆಥಡು. ಆಲ್ರೆಡಿ ಚೇರ್ ಬಗ್ಗೆ ಅವ್ರು ಕೂಡ ಹೇಳಿದ್ರು, ಚೇರ್ ಮೆಥಡ್ ಒಂದು. ಅದ್ರ ಜೊತೆಗೆ ಬೇರೆ ಬೇರೆ ಅಂದರೆ ಈ ಪ್ರೆಷರ್ ಪಾಯಿಂಟ್ಗಳ ಬಗ್ಗೆ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿ, ನಮಸ್ ಸರ್, ಪ್ರೆಷರ್ ಪಾಯಿಂಟ್ಗಳ ಬಗ್ಗೆ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿ ಅವ್ರಿಗೆ അർത്ഥം മനസ്സിലാക്കാകത്ത. ആര് വരുമ്പോൾ അയാൾക്ക് ഒരു ബോഡി പ്രോബ്ലം ഉണ്ടെങ്കിൽ അയാൾ നടക്കുമ്പോൾ ഹിപ്പ് പ്രോബ്ലം, ഇത് ഹിപ്പ് പ്രോബ്ലം. അപ്പോൾ ഹിപ്പ് പ്രോബ്ലം കണ്ടത്, അപ്പോൾ ಐಡಿಯಾ ಆಯಿ. ಅಂದ್ರೆ ಅವ್ರು ನಡ್ಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ಹಿಂಗ್ ನಡ್ಕೊಂಬಂದ್ರೆ ಅವ್ರಿಗೆ ಬೆನ್ನಿನ ಪ್ರಾಬ್ಲಮ್ ಇದೆ ಅಥವಾ ಹಿಪ್ಪಿನ ಪ್ರಾಬ್ಲಮ್ ಇದೆ ಅಂತ ಅವ್ರು ನೋಡ್ತಿದ್ದಂಗೆ ಅರ್ಥ ಮಾಡ್ತಾರೆ. ಡಿಸ್ಕ್ ಪ್ರಾಬ್ಲಮ್ ಒನ್ ಸೈಡ್ ഡിസ്ക് പ്രോബ്ലം അത് കാണുമ്പോൾ തന്നെ അറിഞ്ഞേ. പിന്നെ വേറെ ആള് പഠിപ്പിക്കണ്ട, അത് നിങ്ങൾ കണ്ട അത് ട്രീറ്റ്മെന്റ് ആയി ಆಳ್ക്ക്. ಅಂದ್ರೆ ಡಯಾಗ್ನೋಸಿಸ್ ಅಂದ್ರೆ ಹೇಗೆ ನಡೆಯುತ್ತೆ? ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋದ್ರೆ ನಿಮ್ಗೆ ಎಲ್ಲಿ ನೋವು ಎಲ್ಲಿ ಸಮಸ್ಯೆ ಅಂತ ನೋಡೋದಕ್ಕೆ 1-2-3 ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ನಿಮ್ಮ ಎಕ್ಸ್ರೇನೋ ಮತ್ತೊಂದು ರಿಪೋರ್ಟ್ ಇಟ್ಕೊಂಡು ಅದರಲ್ಲಿ ಏನು ಚೇಂಜಸ್ ಇದೆ, ಎಲ್ಲಿ ಏನಾಗಿದೆ ಅಂತ ನೋಡ್ತಾರೆ. ಬಟ್ ಇವ್ರು ಹಂಗಲ್ಲ, ನೀವು ಗಾಡಿಯಿಂದ ಇಳ್ಕೊಂಡು ನಡ್ಕೊಂಡ್ ಬರ್ತೀರಲ್ಲ, ನಡ್ಕೊಂಡ್ ಬರೋ ಸಂದರ್ಭದಲ್ಲಿ ನೀವು ಹೆಂಗ್ ನಡ್ಕೊಂಡ್ ಬರ್ತೀರಿ, ನೀವು ಕಾಲನ್ನ ಕುಂಟ್ತಾ ಬಂದ್ರೆ ನಿಮಗೆ ಕಾಲ್ಗಂಟು ನೋವಿದೆ, ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಬಂದ್ರೆ ನಿಮಗೆ ಹಿಪ್ ನೋವಿದೆ, ಇನ್ನು ಸ್ವಲ್ಪ ಒಂದು ಸೈಡ್ ಇದ್ರೆ ನಿಮಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇದೆ ಅನ್ನೋದನ್ನ ಅವರ ಅನುಭವಕ್ಕೆ ತಕ್ಕಂತೆ ಅವರು ತಿಳ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ബസ് സ്റ്റാൻഡിൽ പോകുമ്പോൾ എത്ര ആൾ കാണുന്നുണ്ട് നോക്കാം, അതിൽ എത്ര ആൾ എങ്ങനെ നടക്കുന്നുണ്ട് നോക്കാം. അപ്പൊ അതിൽ ഇത്ര ആൾക്ക് ഇന്ന ആൾക്ക് ഇത്ര പ്രോബ്ലം ഉണ്ട്, ഇത്ര ആൾക്ക് ഇന്ന പ്രോബ്ലം ഉണ്ടെന്ന് നമുക്ക് പറയാം. നിങ്ങൾക്ക് ആര് ഏറെ വേണമെങ്കിൽ കണ്ടിട്ട് മനസ്സിലാക്കാം. പിന്നെ ആരും അത് പഠിപ്പിക്കണ്ട, നിങ്ങൾ പഠിക്കാം, നിങ്ങൾക്ക് പഠിക്കാം, എല്ലാവർക്കും പഠിക്കാം. ഇതൊന്നുമില്ല, സിമ്പിൾ. ഒരു 10 നിമിഷം നിങ്ങൾ പഠിച്ചാല് നിങ്ങൾ വലിയ ഡോക്ടറാവും. കാരണം നിങ്ങൾക്ക് അത്രയും വേണ്ട. ഇത് ചെറിയൊരു മൈൻഡ് എടുത്താൽ മതി, അധികം ഒന്നും വേണ്ട. ഇത് എത്രത്തോളം പഠിച്ചെന്നുള്ളത് ഞാൻ 10ാം ക്ലാസ്സിൽ പഠിച്ചിന്, പഠിച്ചത് പോരാ, 0. അതിനെ നിങ്ങൾ കണക്കിലെടുക്കണ്ട. കാരണം പഠിക്കാണ്ടായത് ഈ നടുവേദന. ഇല്ലെങ്കിൽ ഞാൻ ഇവിടെ ഇല്ല. എൻ്റെ ഉപ്പ
എഞ്ചിനീയറാണ്, ഈ ബ്രിട്ടൻ്റെ എഞ്ചിനീയറാണ്. അയാൾ സ്കൂളിൽ നിന്ന് പൊക്കിയിട്ട് കൊണ്ടുപോയത് ഒരു ബ്രിട്ടീഷ് റോയൽ നേവി. അയാൾക്ക് ഗവൺമെൻറ് നമ്മളെ ബ്രിട്ടനല്ലേ 1939 40 റോയൽ നേവി അയാളെ പൊക്കി പോയത്. അയാൾ ബ്രില്യൻ്റ് ആണ്. അയാൾ എഞ്ചിനീയർ, ഇലക്ട്രിക്കൽ എഞ്ചിനീയർ. അയാൾ മറ്റേ M10 ഷിപ്പിലെല്ലാം പണിയെടുത്ത ആള്, വേൾഡ് വാർ സോൾജർ. അപ്പോൾ അയാളെ പഠിക്കാനുള്ള മൈൻഡ് എൻ്റെ ഉണ്ട്. മാത്രമേ എൻ്റെ ನಡುವೇದನೆ എന്നെ ಕುಡುಕಿ. ಓಕೆ, ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಅವ್ರ ತಂದೆ ಬಗ್ಗೆ. ಅವ್ರ ತಂದೆ 1940ರಲ್ಲಿ ವರ್ಲ್ಡ್ ವಾರ್ ಕಥೆ ಎಲ್ಲ ಕೇಳ್ತಿರಲ್ಲ, ಆ ಸಂದರ್ಭದಲ್ಲಿ ಅವರು ಒಂದು ನೇವಿಯ ರಾಯಲ್ ನೇವಿಯ ಇಂಜಿನಿಯರ್ ಆಗಿದ್ರು, ಇಲೆಕ್ಟ್ರಿಕಲ್ ಇಂಜಿನಿಯರಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ಸಲ್ಲಿಸ್ತಾ ಇದ್ರು. ಆ ಟೈಮಲ್ಲಿ ಇವ್ರ ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿದ್ರು. ಆದರೆ ಇವ್ರಿಗೆ ವಿದ್ಯಾಭ್ಯಾಸದ ಮೇಲೆ ಸ್ವಲ್ಪ ಆಸಕ್ತಿ ಕಮ್ಮಿ ಇತ್ತು. ಅವ್ರ ಬೆನ್ನು ನೋವು ಇತ್ತು ಅವ್ರಿಗೆ ಆ ಸಂದರ್ಭದಲ್ಲೇ. ಈ ಬೆನ್ನೋವು ಯಾಕೆ, ನನಗೆ ಯಾಕೆ ಬೆನ್ನೋವು ಬರ್ತಿದೆ, ಇದನ್ನು ನಾನು ಹೆಂಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನುವ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇತ್ತು. SSLC ಬಿಟ್ಟರು. SSLC ಬಿಟ್ಟ ನಂತರ ಇವತ್ತು ಯಾವುದೇ ಅಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಯ ವೈದ್ಯರಿಗೂ ಸಾಧ್ಯ ಆಗದೇ ಇರುವಂಥ ಮಹತ್ತರ ಸಾಧನೆಯನ್ನು, ನೂರಾರು ಜನರ ಬೆನ್ನೋವನ್ನು, ಕಾಲು ನೋವನ್ನು, ಕೀಲು ನೋವನ್ನು ಸರಿ ಮಾಡಿ ಕಳಿಸಿದ್ದಾರೆ. ಅದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಅವರಿಗೆ 19ನೇ ವಯಸ್ಸಲ್ಲಿ ಉಟ್ಕೊಂಡಿದ್ದಂಥ ಒಂದು ಬೆನ್ನೋವು. ಅವತ್ತು ಅವ್ರಿಗೆ ಬಂದ ಬೆನ್ನೋವು ಇವತ್ತು ನೂರಾರು ಜನರ ಬೆನ್ನೋವನ್ನು ನಿವಾರಣೆ ಮಾಡುವವರೆಗೆ ಅವರಿಗೆ ಶಕ್ತಿ ಕೊಂಡು ಕೊಟ್ಟಿದೆ. ಅಂದರೆ ಅವರ ತಂದೆ ಕೂಡ ವರ್ಲ್ಡ್ ವಾರ್ ಮೆಡಲ್, ಇಂಡಿಪೆಂಡೆನ್ಸ್ ಮೆಡಲ್, ಅಂದರೆ ವರ್ಲ್ಡ್ ವಾರ್ ಬಿಫೋರ್ 1947 ಅವರು ಬ್ರಿಟನ್ ಆರ್ಮಿ ಜೊತೆಗೆ, ಅಂದರೆ ನಮ್ಮ ಭಾರತವನ್ನು ಆಳ್ತಾ ಇದ್ದಂಥ ಅವತ್ತಿನ ಕಾಲದ ಆರ್ಮಿ ಜೊತೆ ಕೆಲಸ ಮಾಡ್ತಾ ಇದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅವರು ಭಾರತದ ನೇವಿ ಜೊತೆಗೆ ಕೆಲಸ ಮಾಡಿದ್ರು. ಸೈಯದ್ ಮೊಹಮ್ಮದ್ 5488 ಅಯಾಳ ಬ್ಯಾಡ್ಜ್ ನಂಬರ್. ಬ್ಯಾಡ್ಜ್ ನಂಬರ್, ಓಕೆ. ನೆನಪಿದೆ ಅವರಿಗೆ. ಸೊ ಒಬ್ಬ ದೇಶ ಕಾಯ್ತಾ ಇದ್ದಂಥ ಸೈನಿಕನ ಮಗ ಇವತ್ತು ಇಷ್ಟು ದೊಡ್ಡ, ಅಂದರೆ ದೊಡ್ಡ ವ್ಯವಸ್ಥೆ ಅಂತಂದರೆ ಐಷಾರಾಮಿ ವ್ಯವಸ್ಥೆಗಳಲ್ಲ, ಇಲ್ಲಿರೋದೆಲ್ಲ ಸಾಮಾನ್ಯ ವ್ಯವಸ್ಥೆಗಳು. ಬಟ್ ಇಲ್ಲಿ ಬರೋರು ಇಲ್ಲಿಗೆ ಬಂದು ಮನೆಗೆ ಹೋದ ನಂತರ ಒಂದು ರೀತಿ ಸಾಮಾನ್ಯ ಜೀವನವನ್ನು ಬದುಕ್ತಾರೆ. ಅವ್ರಿಗಿದ್ದು ಬೆನ್ನು ಎಲ್ಲ ನೆನಪು ಹೋಗ್ಬಿಡುತ್ತೆ, ಕಾಲು ನೋವು. ಒಬ್ಬರು ಪೇಷಂಟ್ ಇದ್ರು, ಎಷ್ಟೋ ವರ್ಷದಿಂದ ಅವರು ರಸ್ತೆ ಮೇಲೆ ಬಿದ್ದುಬಿಟ್ಟಿದ್ರಂತೆ. ಅಂದರೆ ಅವ್ರ ಕಂಪ್ಲೀಟ್ ಬಾಡಿ ಏನು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಲಿದ್ದವರು ಇವತ್ತು ಇಲ್ಲಿರುವಂಥ ಒಂದು ಇನ್ಕ್ಲಿನೇಷನ್, ಒಂದು 45-50 ಡಿಗ್ರಿ ಇನ್ಕ್ಲಿನೇಷನನ್ನು ಆರಾಮಾಗಿ ನಡ್ಕೊಂಡು ಹತ್ತುತ್ತಾ ಇದ್ರು. ಆಶ್ಚರ್ಯ ಆಯಿತು. ಕೆಲವರು ಪೇಷಂಟ್ಸ್ ಇದ್ದಾರೆ, ಅವರನ್ನೇ ಮಾತಾಡಿಸೋ ಪ್ರಯತ್ನ ಮಾಡೋಣ. ಯಾಕಂದರೆ ನಾನು ಹೇಳೋದಕ್ಕಿಂತ ಅದನ್ನು ಸ್ವತಃ ಅನುಭವಿಸಿರುವವರು, ಸ್ವತಃ ಆ ನೋವನ್ನು ಇವತ್ತು ಕ್ಲಿಯರ್ ಮಾಡ್ಕೊಂಡಿರೋರೇ ಮಾತಾಡಿದಾಗ ನಿಮ್ಗೆ ಸ್ವಲ್ಪ ಕ್ಲಿಯರ್ ಆಗ್ಬೋದು. ಬನ್ನಿ ಪೇಷಂಟ್ಸ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಎಲ್ಲಿನವರು? ಕನ್ನಡ ಬರುತ್ತೆ ನಿಮಗೆ? ಬರ್ತದೆ. ಓಕೆ. ಇದು ಕಾಸರಗೋಡು ಆಗಿರೋದ್ರಿಂದ ಕನ್ನಡಿಗರು ಕೂಡ ಇದ್ದಾರೆ. ನೀವು ಮಂಗಳೂರವರ? ಮಂಗಳೂರು, ಉಚ್ಚಿಲ. ಉಚ್ಚಿಲದವರು. ಓಕೆ. ಎಷ್ಟು ದಿನದಿಂದ ಇಲ್ಲಿಗೆ ಬರ್ತಿದ್ದೀರಿ? ಒಂದು 3 ವರ್ಷ ಆಯ್ತು. 3 ವರ್ಷದಿಂದ. ಏನು ಸಮಸ್ಯೆ ಇತ್ತು ನಿಮಗೆ? ನಂಗೆ ಅಂದರೆ ಡಿಸ್ಕ್ ಇದು ಪ್ರಾಬ್ಲಮ್. ಡಿಸ್ಕ್ ಪ್ರಾಬ್ಲಮ್ ಈಗ ಹೆಂಗೆ ಕ್ಲಿಯರ್ ಆಗಿದೆ? ಈಗ ಕ್ಲಿಯರ್ ಆಗಿದೆ. ನೀವು ಡಾಕ್ಟರ್ ಹತ್ರ ಯಾಕೆ ಹೋಗಿಲ್ಲ? ಡಾಕ್ಟರ್ ಹೋಗಿದ್ದೆ, ತುಂಬಾ ಡಾಕ್ಟರ್ ಹತ್ರ ಹೋಗಿದ್ದೆ. ಓಕೆ. ಅವರು ಎಕ್ಸ್ರೇ ತೆಗ್ದರು, MS ಸ್ಕ್ಯಾನ್ ಆಯ್ತು, ಮತ್ತೆ ಎಲ್ಲ ಆಯ್ತು. ಮತ್ತೆ ಡಾಕ್ಟರ್ ಲಾಸ್ಟ್ಗೆ ಹೇಳ್ದ ಆಪರೇಷನ್ ಮಾಡ್ಬೇಕಂತೇಳಿ. ಅಂದ್ರೆ ನನ್ನ ಹಸ್ಬೆಂಡ್ ಆಗಿ ಹೇಳಿದಾರೆ ಆಪರೇಷನ್ ಮಾಡೋದು ಬೇಡ, ಸೀದಾ ಮನೆಗೆ ಬಂದದ್ದು. ಮತ್ತೆ ಮನೆಯಲ್ಲಿದ್ದೆ. ಮತ್ತೆ ನಂಗೆ ನಡಲಿಕ್ಕೆ ಆಗುದಿಲ್ಲ. ಒಂದು ಅಲ್ಲಿ ತನಕ ಹೋಗುವಾಗ ಅಲ್ಲೇ ಕೂತ್ಕೊಳ್ಳೋ ಅಂತ ಆಗ್ತಿತ್ತು. ಅಷ್ಟು ನಂಗೆ ಇದಿತ್ತು ಕಾಲು, ಈ ಕಾಲು. ಈಗ ಎಂತ ಆಗ್ತದೆ ನಂಗೆ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಮನೆಯಲ್ಲಿದ್ದೆ. ಮತ್ತೆ ನಮಗೆ ಬೇರೆಯವರು ಇಲ್ಲಿ ಹೇಳಿದ್ದು, ಹಾಗೆ ನಾ ಮತ್ತೆ ಇಲ್ಲಿ ಬಂದದ್ದು. ಓಕೆ. ಹೆಂಗ್ ಗೊತ್ತಾಯ್ತು ಈ ವಿಚಾರದ ಬಗ್ಗೆ? ನಮಗೆ ಬೇರೆಯವರು ಇಲ್ಲಿ ಬಂದವರು ಹೇಳಿದ್ರು, ನೀವು ಈಗ ಅಲ್ಲಿ ಹೋಗಿ ಅಂತೇಳಿ. ಮತ್ತೆ ನಾವು ಇಲ್ಲಿ ಬಂದದ್ದು. ಈಗ ನಾನು ಕಂಪ್ಲೀಟ್ ಗುಣ ಆಗಿದ್ದೇನೆ, ಆರಾಮಾಗಿ ಓಡಾಡ್ತಿದ್ದೀರಿ. ಎಲ್ಲ ಕೆಲಸ ಮಾಡ್ತೇನೆ ಮನೆಯದ್ದು. ತಂದೆ ತಾಯಿಯರು ನನ್ನ ಹುಷಾರಿದ್ದಾರೆ, ಇಲ್ಲ ನನ್ನ ತಂದೆ ಮಲಗಿದ್ದಾರೆ ಹೇಳಿದ್ದಾರೆ, ಅವರದ್ದೆಲ್ಲ ನಾನೇ ಮಾಡುದು ಚಾಕಿರಿ. ಓಕೆ. ಅಂದ್ರೆ ನೀವು ಒಂದ್ ಕಾಲದಲ್ಲಿ ನಿಮ್ಗೆ ನಡೆಯೋಕ್ ಆಗ್ತಿರ್ಲಿಲ್ಲ, ಇವತ್ತು ನೀವು ಇನ್ನೊಬ್ರು ಚಾಕರಿ ಮಾಡ್ತಾ ಇದ್ದೀರಿ. ಈಗ ನನ್ನ ಅಮ್ಮನನ್ನ ನಾನೇ ನೋಡುದು. ಈಗ ಮಗಳಿದ್ದಾರೆ ಮನೇಲಿ, ಹಾಗೆ ಬಂದದ್ದು ನಾನು. ಓಕೆ ಓಕೆ. ಈಗ ನಾನು ಕಂಪ್ಲೀಟ್ ಅಂದ್ರೆ ನಾನೀಗ ಓಡ್ತೇನೆ, ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ನೀವು ಇಷ್ಟು ಹುಷಾರಾಗಿದ್ದೀರ ಅಂತೇಳಿ. ಓಕೆ. ಮತ್ತೆ ನಾನು ತುಂಬ ಜನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ನೀವು ಕರ್ಕೊಂಡು ನಾನು ಕರೆದುಕೊಂಡು ಬಂದಿದ್ದೇನೆ. ಓಕೆ. ಇನ್ನೊಬ್ರು ಇದ್ದಾರೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಅವರು ಕಂಪ್ಲೀಟ್ ಕ್ಯೂರ್ ಆಗಿರೋರು. ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಮ್ಗೊಂದ್ಸಲ ಹೌದಾ ಇದು ಹಿಂಗೆಲ್ಲ ಆಗುತ್ತಾ ಅಂತ ಹೇಳಿ ಏನು ಅಂತ ಅವ್ರ ಬಾಯಲ್ಲೇ ಕೇಳಿಸ್ಕೊಳ್ಳೋಣ. ಸರ್, ನೀವು ಹೇಗೆ ಇಲ್ಲಿಗೆ ಬಂದ್ರಿ, ಯಾಕೆ ಇಲ್ಲಿಗೆ ಬಂದ್ರಿ, ನಿಮ್ಗೇನು ಸಮಸ್ಯೆ ಇತ್ತು, ಈಗ ಹೆಂಗಿದ್ದೀರಿ? ನನಗೆ ಸುಮಾರು ಒಂದು 10 ವರ್ಷ ಮುಂಚೆ ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ ಸ್ವಲ್ಪ ಒಂದು ಉಳುಕಿದಾಗೆ ಆಯಿತು ಅಷ್ಟೇ. ಮತ್ತು ಅದನ್ನು ಹಾಗೆ ಇಟ್ಟು ಒಂದು 5-6 ವರ್ಷ ಆದಮೇಲೆ ಅದು ಸೀರಿಯಸ್ ಸಿಚುವೇಶನ್ಗೆ ಬಂತು. ಶೈಟ್ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಆಯಿತು. ಒಂದು ಸ್ಟೆಪ್ ನಡೆಯುವಾಗ ಕೂತ್ಕೊಳ್ಬೇಕು, ಅಂಥ ಒಂದು ಸಿಚುವೇಶನಲ್ಲಿ ಇದ್ದೆ. ನಾನು ತುಂಬ ಕಡೆ ಟ್ರೀಟ್ಮೆಂಟ್ಗೆ ಹೋದೆ. ಆಯುರ್ವೇದ ಮಸಾಜ್ ಮಾಡಿದ್ದೇನೆ, ಇಂಗ್ಲೀಷ್ ಕೆಲವು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿದ್ದೇನೆ. 1 ಇಯರ್ ನಾನು ಇಡೀ ಇದನ್ನು ರಿಸರ್ಚ್ ಮಾಡಿದ್ದೇನೆ. ಲಾಸ್ಟಿಗೆ ಯಾವುದೇ ಒಂದು ಪರಿಹಾರ ಸಿಕ್ಕಿದಾಗ ಒಂದು ಕಮಲಕ್ಷಣ್ಣ ಹೇಳಿ ಒಬ್ಬರು ನನಗೆ ಇಲ್ಲಿ ಕಾಲ್ ಮಾಡಿ ಇಲ್ಲಿ ಬರಲಿಕ್ಕೆ ಹೇಳಿದರು. ಇಲ್ಲಿ ಬಂದು ಫಸ್ಟ್ ಇದೆಲ್ಲ ನೋಡುವಾಗಲೇ ನನಗೊಂದು ಅವ್ರದ್ದೊಂದು ಮಾತುಗಾರಿಕೆ, ಅವರೊಂದು ಕಾನ್ಫಿಡೆನ್ಸ್ ಕೊಡ್ತಾರೆ, ಅದೇ ನಮಗೊಂದು ಧೈರ್ಯ ಬರ್ತಾ ಇತ್ತು. ಅವರಿಗೆ ಆದ ಸ್ವಂತ ಅನುಭವವನ್ನು ಅವ್ರು ಹೇಳಿದರು. ಅವರೇ ಸ್ವಂತ 19 ವರ್ಷ ಈ ಸಮಸ್ಯೆಯಿಂದ ಬಳಲಿ ಅವರಿಗೆ ಗುಣ ಆದ ಒಂದು ರೀತಿ ಅವರು ನಂಗೆ ಹೇಳಿಕೊಟ್ರು.
ನಂಗೆ ಈಗ ಆಗಿದೆ. ಆಗ ನಮ್ಗೊಂದು ನಾನೆಲ್ಲ ಬಿಟ್ಟಿದ್ದೆ ಇದು ಸರಿ ಆಗಲ್ಲ ಹೇಳಿ. ಮತ್ತೆ ಕಂಟಿನ್ಯೂಸ್ ನಂಗೆ ಒಂದೇ ದಿನದಲ್ಲಿ ಗುಣ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ. 1 ಮಂತ್ ಕಂಟಿನ್ಯೂ ಬಂದಿದ್ದೇನೆ, ಸ್ಟೆಪ್ ಬೈ ಸ್ಟೆಪ್. ಒಂದು 5 ಸೆಕೆಂಡ್ ನಿಲ್ಲಿಕ್ಕೆ ಆಯಿತು, 10 ಸೆಕೆಂಡ್ ನಿಲ್ಲಿಕ್ಕೆ ಆಯಿತು. ಮತ್ತೆ ಕಾಸರಗೋಡವರೆಗೆ ನಡಿಲಿಕ್ಕೆ ನನಗೆ ಆಯಿತು. ಅಷ್ಟು ಅವರು ಆ ಕಾನ್ಫಿಡೆನ್ಸ್ ಅಲ್ಲಿ ಕೊಡ್ತಾರೆ. ಮತ್ತೆ ಅವರು ನಮ್ಮ ಬಾಡಿಯನ್ನು ನೋಡಿ ಹೇಳ್ತಾರೆ, ನಮ್ಗೆ ಇಲ್ಲಿ ಯಾವ ಪಾರ್ಟಲ್ಲಿ ನೋವಿದೆ ಸ್ಕ್ಯಾನಿಂಗ್ ಮಾಡಿದಾಗ ಹೇಳ್ತಾರೆ. ಅದಕ್ಕೆ ಅವರು ಏನು ನಮ್ಮ ಮೇಲೆ ನಮ್ಗೆ ಒಂದು ಆ ಕಾನ್ಫಿಡೆನ್ಸ್ ಕೊಡೋ ರೀತಿ ಇದೆ ಅಲ್ಲ, ಅದೊಂದು ಯಾರಾಗೆ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅವರ ಮನೆಯವರಾಗ್ಲಿ, ಅವರ ಕುಟುಂಬದವರಾಗ್ಲಿ, ಒಂದು ನಮ್ಮ ಸ್ವಂತ ಮನೆಯಾಗಿ ನಮ್ಮನ್ನು ನೋಡಿದ್ದಾರೆ ಅವರು. ನೈಸ್. ಅಂದರೆ ಯಾವ ಜಿಮ್ಮಿಂದ 1 ವರ್ಷ ಅವರು ಬೆಡ್ ರಿಡನ್ ಆಗಿದ್ರು, ಈಗ ಅದೇ ಜಿಮ್ಮಿಗೆ ವಾಪಸ್ ಹೋಗ್ತಿದ್ದಾರೆ, ಮತ್ತೆ ಅವರು ವರ್ಕೌಟ್ ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿನ ಟ್ರೀಟ್ಮೆಂಟ್ ಸ್ಟೈಲ್ ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ನಂಗೆ ಗೊತ್ತಿಲ್ಲ, ಈಗ ಬೆನ್ನೋವು ಅನ್ನೋ ಸಮಸ್ಯೆ ನಿಮ್ಮೆಲ್ಲರಿಗೂ ಭಾಳ ಚೆನ್ನಾಗೇ ಗೊತ್ತಿದೆ. ಯಾಕಂದರೆ ದರ್ಶನ್ ಅವ್ರಿಗೂ ಕೂಡ ಈ ರೀತಿ ಬೆನ್ನೋವು ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಬಾಧಿಸ್ತಾ ಇದೆ. ಅವ್ರಿಗೆ ಆಪ್ರೇಷನ್ ಆಗಬೇಕು ಅಂತ ಅವ್ರಿಗೆ ಬೇಲ್ ಕೂಡ ಸಿಕ್ತು. ಪ್ರಾಬ್ಲಿ ದರ್ಶನ್ ಅವ್ರು ಇಲ್ಲಿಗೆ ಬಂದರೆ ಅವ್ರಿಗೂ ಕೂಡ ಬೆನ್ನೋವು ಸಮಸ್ಯೆ ಗುಣ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದಿರುವ ಪ್ರತಿಯೊಬ್ಬರೂ ಕೂಡ ಇಲ್ಲಿಂದ ಬೆನ್ನು ನೋವಿನ ಅಥವಾ ಬೇರೆ ಬೇರೆ ನೋವಿನ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಕೊಂಡೇ ಮನೆಗೆ ಹೋಗಿದ್ದಾರೆ. ಸುಮ್ಮನೆ ಮನೆಗೆ ಹೋಗಿಲ್ಲ. ಮನೆಗೆ ಹೋದವರು ಇನ್ನೂ 4 ಜನರನ್ನು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಈ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ, ಇದರಲ್ಲಿ ನೀವು ಗುಣಮುಖರಾಗ್ತೀರಿ ಅನ್ನುವಂಥ ವಿಶ್ವಾಸವನ್ನು ಕೊಟ್ಟು ಅವರ ನೋವುಗಳನ್ನು ಕೂಡ ದೂರ ಮಾಡಿದ್ದಾರೆ. ಸೊ ಒಂದು ಗೊತ್ತಿಲ್ಲ, ಇವರ ಕೈಯಲ್ಲಿರುವ ಮ್ಯಾಜಿಕ್ಕೋ ಅಥವಾ ಕೈಗುಣನೋ ಅಥವಾ ಅವರು ಕಲ್ತಿರುವಂಥ ಬಯಾಲಜಿನೋ ಅಥವಾ ದೇವ್ರು ಕೊಟ್ಟಿರುವಂಥ ವರನೋ ಗೊತ್ತಿಲ್ಲ, ಅದೆಷ್ಟೋ ಜನರ ನೋವನ್ನು ಮಾತ್ರ ಇವತ್ತು ಇಲ್ಲಿ ಬಶೀರ್ ಅನ್ನೋರು ದೂರ ಮಾಡ್ತಾ ಇದ್ದಾರೆ ಅನ್ನೋದಂತೂ ಪರಮ ಸತ್ಯ. ಇದನ್ನು ನೀವು ನೋಡಿ ನಂಬದೇ ಇದ್ದರೆ ನೀವು ಇಲ್ಲಿಗೆ ಬಂದು ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿರುವ ಪೇಷಂಟ್ಗಳ ಬಾಯಿಂದಲೇ ವಿಚಾರಗಳನ್ನು ಕೇಳಿದಾಗ ನಿಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿನ ಶಕ್ತಿ ಏನು ಅಂತ ಹೇಳಿ. ಸೊ ಬೆನ್ನೋವಿನ ಸಮಸ್ಯೆ ಇದ್ದರೆ ಅದು ಹೋಗಲ್ಲ, ನಮ್ಮ ಬೆನ್ನೋವು ಪರ್ಮನೆಂಟು, ಬೆನ್ನೋವು ಬಂದುಬಿಟ್ರೆ ಜೀವನನೇ ಮುಗೀತು ಅನ್ನುವ ಎಲ್ಲ ಈ ಕಪೋಲ ಕಲ್ಪಿತ ಕಲ್ಪನೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸುಂದರವಾದಂಥ ಒಂದು ಗೇಟ್ವೇ ಇಲ್ಲಿ ಕಾಸರಗೋಡಲ್ಲಿದೆ. ಈ ಜಾಗ ಎಲ್ಲಿದೆ, ಇವರ ಕಾಂಟ್ಯಾಕ್ಟ್ ನಂಬರ್ ಏನು, ಇವರ ನೀವು ಭೇಟಿಯಾಗೋದು ಹೇಗೆ, ಸಮಯ ಏನು, ಎಲ್ಲ ಡೀಟೇಲ್ಸ್ಗಳನ್ನು ಈ ವಿಡಿಯೋದ ಎಂಡ್ನಲ್ಲಿ ನಿಮಗೆ ನಾವು ಕೊಡ್ತೀವಿ. ಬಟ್ ಒಂದಂತೂ ಸತ್ಯ, ಬೆನ್ನು ನೋವು ಸಮಸ್ಯೆ ಇರೋರು ಇಲ್ಲಿಗೆ ಬಂದರೆ ವಾಪಸ್ ಹೋಗುವಾಗ ನಿಮ್ಮ ಬೆನ್ನು ನೋವಿನ ಸಮಸ್ಯೆ ಇಲ್ಲೇ ಬಿಟ್ಟು ಹೋಗ್ತೀರಿ. ಸಾಮಾನ್ಯವಾಗಿ ಈ ಹಿಂದೆ 10-12 ವಯಸ್ಸಿನಲ್ಲಿದ್ದಾಗ ಹೆಂಗೆ ಜಿಗಿಯುತ್ತಾ ಕುಣಿತಾ ಹಾರಾಡ್ತಾ ನೀವು ಬದುಕಿದ್ದೀರಿ, ಅದೇ ರೀತಿ ಬದುಕುವ ಬದುಕು ನಿಮ್ದಾಗತ್ತೆ ಅನ್ನುವ ವಿಶ್ವಾಸವನ್ನು ಅವರು ಕೊಡ್ತಾರೆ. ಆ ವಿಶ್ವಾಸವನ್ನು ನಾನು ಕೂಡ ಕೊಡ್ತಾ ಇದ್ದೀನಿ. ಇನ್ನೊಬ್ರು ಪೇಷಂಟ್ ಇದ್ದಾರೆ, ಇವರು ಕೂಡ ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಅಂದಿದ್ದಕ್ಕೆ ನಿಮಗೂ ಕೂಡ ಸುಲಭ ಆಗುತ್ತೆ ಅಂತ ಹೇಳಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಯಶಂಕರ್ ಅಂತ. ಜಯಶಂಕರ್, ನೀವು ಆಟೋ ಓಡಿಸ್ತೀರಿ ಅಂತ ನಾನು ನೋಡಿದಾಗ ಗೊತ್ತಾಗುತ್ತೆ. ಓಕೆ, ನಿಮ್ಗೇನು ಸಮಸ್ಯೆ ಇತ್ತು, ಇಲ್ಲಿ ಹೆಂಗೆ ಗೊತ್ತಾಯ್ತು ಇಲ್ಲೊಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅಂತ? ನನ್ನ ಒಂದು ಸ್ನೇಹಿತರು ನನ್ನ ಇಲ್ಲಿ ಕರ್ಕೊಂಡು ಬಂದದ್ದು. ನಾನೊಂದು 3 ತಿಂಗಳು ಮನೆಯಲ್ಲೇ ಬೆಡ್ ರೆಸ್ಟ್ನಲ್ಲಿ ಫುಲ್ಲು ಮಲಗಿಬಿಟ್ಟಿದ್ದೆ. ಆವಾಗ ನನ್ನ ಹತ್ರ ಹಣವೂ ಇಲ್ಲ, ಇಲ್ಲ ಮತ್ತು MRI ಸ್ಕ್ಯಾನಿಂಗ್ ಅದೆಲ್ಲ ಹೇಳಿದ್ರು. ನಾನು ಅದನ್ನೆಲ್ಲ ಮೂಲೆಗಿಟ್ಟು ಅಲ್ಲೇ ಮನೇಲಿ ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಈ ಸ್ನೇಹಿತರು ಬಂದು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದದ್ದು. ಇಲ್ಲಿ ಕರ್ಕೊಂಡು ಬಂದು ನಾನು ಬರುವಾಗ ಇವರ ರಿಕ್ಷಾದಲ್ಲಿ ನಾನು ಮಲ್ಕೊಂಡು ಬಂದದ್ದು. ನಾನು ಹಿಂದೆ ಮಲ್ಕೊಂಡು ಇವರು ಡ್ರೈವಿಂಗ್ ಮಾಡಿ ನನ್ನನ್ನು ಕರ್ಕೊಂಡು ಬಂದದ್ದು. ಹಾಗೆ 2 ದಿವಸ ಕರ್ಕೊಂಡು ಬಂದು 3ನೇ ದಿವಸ ನಾನು ಎದ್ದು ನಾನೇ ನಡೆದುಕೊಂಡು ಬಸ್ ಸ್ಟ್ಯಾಂಡಿಗೆ ನಡೆದುಕೊಂಡು ಹೋಗುವ ರೀತಿಯಲ್ಲಿ ಅದೇ 3 ದಿನದಲ್ಲಿ. ಓಕೆ, ಸ್ಪೆಷಾಲಿಟಿ ಏನು ಅಂತಂದರೆ ಇಲ್ಲಿ ಒಂದೇ ಒಂದು ಮಾತ್ರೆ ಇಲ್ಲ. ನೀವೇನು ಶಿರಪ್ ಕುಡೀರಿ, ಇಂಜೆಕ್ಷನ್ ತೊಗೊಳ್ಳಿ, ಅಥವಾ ಇದೇನೋ ಗುಳಿಗೆ ನುಂಗಿ, ಅಥವಾ ಪಥ್ಯ ಅಂತಲೂ ಇರುತ್ತೆ. ಕೆಲವೊಂದು ಸಲ ನೀವು ನಾನ್ ವೆಜ್ ತಿನ್ನಬಾರ್ದು, ಬೇರೆ ಈ ಫುಡ್ಗಳನ್ನು ತಿನ್ನಬಾರ್ದು, ಅಂಥದ್ದು ಏನೂ ಇಲ್ಲ. ಸಾಮಾನ್ಯವಾಗಿ ನೀವು ಹೆಂಗೆ ಬದುಕ್ತೀರಿ ಹಾಗೆ ಬದುಕಿ, ಆದರೆ ಅದ್ರ ಜೊತೆಗೆ ಈ ಟ್ರೀಟ್ಮೆಂಟನ್ನು ಪಡ್ಕೊಂಡ್ರೆ ಸಾಮಾನ್ಯವಾಗಿ ಬದುಕೋ ರೀತಿ ವ್ಯವಸ್ಥೆ ಆಗುತ್ತೆ ಅಂತ. ಇವರೇ ಜೀವಂತ ಉದಾಹರಣೆ. 3 ದಿನಗಳ ಹಿಂದೆ ಆಟೋದಲ್ಲಿ ಮಲ್ಕೊಂಡು ಬಂದವರು 2 ದಿನ ಟ್ರೀಟ್ಮೆಂಟ್ ಮುಗಿಸಿ 3ನೇ ದಿನ ಟ್ರೀಟ್ಮೆಂಟ್ಗೆ ಅವರೇ ಸ್ವತಃ ನಡ್ಕೊಂಡು ಬಂದಿದ್ದಾರೆ ಅಂತಂದರೆ ನೀವು ಅದರಲ್ಲಿ ಅರ್ಥ ಮಾಡ್ಕೋಬಹುದು ಇಲ್ಲಿನ ಶಕ್ತಿ ಏನು ಅಂತ ಹೇಳಿ. ಸರ್, ಯಾವ್ಯಾವ ಸಮಸ್ಯೆಗಳು, ಯಾವ್ಯಾವ ನೋವಿಗೆ ನೀವು ರಿಪೇರಿ ಮಾಡ್ತೀವಿ? ಟೋಟಲ್ ಬಾಡಿ ಪೇಯ್ನ್, ಎಲ್ಲ ಬಾಡಿ ಪೇಯ್ನು, ಟೆನ್ನಿಸ್ ಎಲ್ಬೋ, ರಿಸ್ಟ್ ಪ್ರಾಬ್ಲಮ್, ಫಿಂಗರ್ ಪ್ರಾಬ್ಲಮ್, ಶೋಲ್ಡರ್ ಪ್ರಾಬ್ಲಮ್, പിന്നെ ഇത് സ്പോൺലൈസിസ്, നെക്ക്, നീ പ്രോബ്ലം, പൊറ്റി, കാലിൻ്റെ വേദന, എല്ലാം ടോട്ടൽ ബോഡി ഏറെ വേദന ഉണ്ട്. അത് എൻ്റെ ഈ പ്രഷറിൽ റിസൾട്ട് ഉണ്ട്, ഫസ്റ്റ് ക്ലാസ് റിസൾട്ട് ഉണ്ട്. അത് നിങ്ങൾക്ക് റിസൾട്ട് ആളെ കണ്ടെന്നാൽ ഞാൻ കാണിച്ചു തരാം. ആളെ 100% ക്യൂർ തന്നെ, അത് ഡൗട്ടില്ല. പൊട്ടിയിട്ടുണ്ടെങ്കിൽ, എല്ല് പൊട്ടിയിട്ടുണ്ടെങ്കിൽ, ക്രാക്ക് ആയിട്ടുണ്ടെങ്കിൽ അതിന് സ്ക്രൂ പ്ലാസ്റ്റർ എല്ലാം വേണം. ഇതുള്ളൂ. അതല്ലാത്ത ജോയിൻ്റ് അനങ്ങിയിട്ടുള്ളത് 100% ക്യൂർ ആകും. 100% ಕ್ಯೂರ್ ಆಗೋದು ಸಂಶಯ ಇಲ್ಲ. ಮೆಡಿಸಿನೇ ಬೇಡ. ಬೋನ್ ಬ್ರೇಕೇಜ್ ಇಲ್ಲ ಅಂತಂದ್ರೆ ಬೇರೆ ಆ ಸಮಸ್ಯೆಗಳಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತಾರೆ. ಮೂಳೆ ಮುರಿದಾಗ ಸಾಮಾನ್ಯವಾಗಿ ಅದಾಗಲ್ಲ. ಮೂಳೆ ಮುರಿದಾಗ ನೀವು ಡಾಕ್ಟರ್ ಹತ್ರನೇ ಹೋಗಬೇಕಾಗುತ್ತೆ. പിന്നെ ക്യാൻസർ, ബോൺ ക്യാൻസർ ഉണ്ട്. ക്യാൻസർ അത് ഡേഞ്ചർ കേസ്. ബോഡി കാണുമ്പോൾ അറിയാം അത് വീക്കായ ആള്, അയാളുടെ ട്രീറ്റ്മെന്റ് പാടില്ല.
ഈ ട്രീറ്റ്മെൻറ്റ് പാടില്ല. ബോൺ ക്യാൻസർ ഉണ്ട്, അത് പഠിച്ചോനെ നേരെയാക്കുന്നല്ലാണ്ട് സെപ്പറേറ്റ് ആരെയാളെ കൊണ്ട് കഴിയില്ല. ബോൺ ക്യാൻസറിൻ്റെ ആളെ ഡൗട്ട് ഉണ്ടാവും, അതൊക്കെ ബോഡി കാണും പറയും, ലാംഗ്വേജ് ബോഡീൻ്റെ ടൈപ്പ് കാണും പറയും. അത് ഏത് തരം ക്യാൻസർ ആണെങ്കിൽ ബോഡി എല്ലാം പോയ ആളാണെങ്കിൽ ഇതൊന്നും പറ്റില്ല, അയാൾക്ക് പഠിച്ചോനാണ്. അതിന് ഞാൻ ചെയ്യില്ല, പറഞ്ഞു മനസ്സിലായ. ബാക്കി ബോൺ അനങ്ങിയത് 100% ಕ್ಯೂರ್ ಆಗುತ್ತೆ. ಅಂದರೆ ಎಲ್ಲದನ್ನು ನಾನು ಮಾಡ್ತೀನಿ ಅಂತ ಅವ್ರು ಹೇಳಲ್ಲ. ಸಾಮಾನ್ಯವಾಗಿ ಕೆಲವು ಸಮಸ್ಯೆಗಳಿದ್ದಾಗ ಅದಕ್ಕೆ ನೀವು ಮೆಡಿಕಲಿ ಟ್ರೀಟ್ಮೆಂಟ್ ಅಥವಾ ಇಂಗ್ಲೀಷ್ ಮೆಡಿಸಿನೋ ಅಲೋಪತಿನೋ ಹೋಮಿಯೋಪತಿನೇ ಮಾಡಬೇಕಾಗುತ್ತೆ. ಇನ್ನು ಕೆಲವಿರುತ್ತಲ್ಲ, ಆದರೆ ಬಯಾಲಜಿಕಲ್ ಪ್ರಾಬ್ಲಮ್ಗಳು, ಕೆಲವೊಂದು ಸಮಸ್ಯೆಗಳು, ಈಗ ಒಂದು ಸ್ವಲ್ಪ ನಾವು ಕೈ ಬೆರಳು ಎಳೆಯೋದು ಹೆಚ್ಚು ಕಮ್ಮಿ ಆದಾಗ, ಸ್ವಲ್ಪ ಅಲ್ಲೇನೋ ಸ್ಪೇಸ್ ಕ್ರಿಯೇಟ್ ಆದಾಗ ಕೈ ಬೆರಳು ನೋಯುತ್ತೆ. ಆ ಸ್ಪೇಸನ್ನು ವಾಪಸ್ ರೆಡಿ ಮಾಡೋದು ಹೆಂಗೆ, ವಾಪಸ್ ಅದನ್ನು ಬ್ಯಾಕ್ ಟು ಇಟ್ಸ್ ನಾರ್ಮಲ್ ಪೊಸಿಷನ್ ತರೋದು ಹೆಂಗೆ ಅನ್ನೋದನ್ನೇ ಇವ್ರು ಇಲ್ಲಿ ಮಾಡೋದು. ಸೊ ಅದೆಷ್ಟೋ ಜನರಿಗೆ ಉಪಕಾರಿಯಾಗಿರುವಂಥ ಒಂದು ಅದ್ಭುತ ವ್ಯವಸ್ಥೆಯನ್ನು, ಟ್ರೀಟ್ಮೆಂಟ್ ಎನ್ವೈರನ್ಮೆಂಟನ್ನು ಇಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಬಶೀರ್ ಸಾಹೇಬ್ ಅವರು. ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮನ್ನು ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಜನರ ನೋವನ್ನು ನಿವಾರಿಸ್ತಾರೆ. നിങ്ങളെല്ലാം ആശീർവാദമാണ് നമ്മുടെ വിജയം. ಥ್ಯಾಂಕ್ ಯು. ഞാൻ 2011 ഇവിടെ വന്ന്, അപ്പോൾ ബാംഗ്ലൂർ നിലമംഗലം ഹോസ്പിറ്റലിലും പോയിട്ട് ആ ഒരു സ്റ്റിക്കർ ഒട്ടിക്കുന്ന അതെല്ലാം ഉണ്ടായി. അപ്പോൾ നമുക്ക് സീരിയസിൽ തന്നെ ഉണ്ടായത്. അങ്ങനെ ഒരു പ്രാവശ്യം ആരോ ഹസ്ബൻഡിൻ്റെ ഫ്രണ്ട്സ് പറഞ്ഞിട്ട് ഇവിടെ വന്നിട്ടാകുമ്പോൾ നമുക്ക് ഇത് പെട്ടെന്ന് ഉൾക്കൊള്ളാൻ പറ്റിയിട്ടൊന്നും ഉണ്ടായിട്ടില്ല, ഇതിലെങ്ങനെ അസുഖം ഭേദമാവുമെന്ന്. അപ്പോൾ ഇങ്ങനെ സെറ്റപ്പല്ല ഉണ്ടായ, തുണിയിലിട്ടിട്ട് ഇങ്ങനെ വലിക്കുന്നില്ല. അന്ന് ഫസ്റ്റ് ദിവസം രാവിലെ മുതൽ മോന്തി അവിടെ നിന്നിട്ട് ഞങ്ങൾക്ക് ഭയങ്കര ഫൈനലായി. അങ്ങനെ പിറ്റേ ദിവസം വീണ്ടും രാവിലെ വന്ന്, അങ്ങനെ കണ്ടിന്യൂ ഒരാഴ്ച വന്നിട്ടാകുമ്പോൾ നല്ല ഇമ്പ്രൂവ്മെൻ്റ് ആയി. ഞങ്ങൾക്ക് കാല് തരിച്ചിട്ട് ഇങ്ങനെ ഒരു 2 സെക്കൻഡ് വരെ നിൽക്കാൻ കഴിയാത്ത സാഹചര്യം ഉണ്ടായി. പിന്നെ 2 ആഴ്ച കണ്ടിന്യൂ വന്നിട്ടാകുമ്പോൾ നല്ല സുഖമായി. പിന്നെ ഞാൻ സ്വന്തമായിട്ട് വണ്ടി ഓടിച്ചിട്ട് തന്നെ അടുത്തേക്ക് വരുന്ന അത്ര സാഹചര്യത്തിലേക്കെല്ലാം എത്തി. പിന്നെ നല്ല സുഖമായ, പിന്നെ ഇപ്പോൾ ബസീർച്ച പറഞ്ഞ പോലെ പിന്നെ ഇങ്ങോട്ടേക്ക് വരാതെയായി. ഇപ്പോൾ കറക്റ്റ് 15 വർഷമായിട്ട് ഞങ്ങൾക്കിപ്പോൾ ഒരു പ്രോബ്ലം ഒന്നുമില്ല. ഇപ്പോൾ നല്ല സുഖമായിട്ട് പോകുന്നു. പിന്നെ ഞാൻ എൻ്റെ വകയിൽ തന്നെ കുറേ കസ്റ്റമറിനെ ഇങ്ങോട്ടേക്ക് വിട്ടിട്ടുണ്ട്, അവർക്കെല്ലാവർക്കും നല്ല സുഖമായിട്ടുണ്ട്. പിന്നെ നല്ലൊരു ഇമ്പ്രൂവ്മെൻറ്റ് ട്രീറ്റ്മെൻ്റ് അല്ലേ നമുക്കിവിടെ ഇപ്പോൾ കാണുന്നത്. യാതൊരു ബോഡി ടച്ചില്ല, എല്ലാം തുണിയിലായാലും ആ ഒരു മൈൻഡ് പ്രവർത്തിച്ചിട്ട് തന്നെ കാണുന്ന നല്ലൊരു ഇമ്പ്രൂവ്മെൻറ്റ് പ്രവൃത്തി കാണുന്നതിൽ നമുക്ക് വളരെ സന്തോഷമുണ്ട്. ഞാൻ കാണുമ്പോൾ ഇത്രയും അല്ല ഉണ്ടായത്, ഇപ്പോൾ കൂടുതൽ ഇമ്പ്രൂവ്മെൻ്റ് ആയിട്ടുണ്ട്. നമ്മുടെ ശരീരാവയം പോലെ തന്നെ വടിയും ഇതെല്ലാം ആക്കി വെച്ചിട്ട് കാണുമ്പോൾ നമുക്ക് ഭയങ്കര ഒരു അതിശയം തോന്നിപ്പിക്കുന്ന ഒരു ട്രീറ്റ്മെൻറ്റാണ്. വളരെ സന്തോഷമുണ്ട്. ವೀಕ್ಷಕರೇ, ಇವರು ದೊಡ್ಡ ಕೃಷಿಕರು ಕೂಡ ಹೌದು. ಕೇರಳ ರಾಜ್ಯದಲ್ಲೇ ನಂಬರ್ 1 ಕೃಷಿಕರು ಅನ್ನುವಂಥ ಒಂದು ಪದಕವನ್ನು ಕೂಡ ಇವರು ಪಡೆದಿದ್ದಾರೆ. ಬಾಳೆ ಕೃಷಿಗೆ ಸಂಬಂಧಪಟ್ಟಂತೆ ಸುಮಾರು 25-30 ಎಕರೆ ಜಾಗದಲ್ಲಿ ಕೃಷಿಯ ಮುಖಾಂತರ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಇದು ಇವರ ಅರ್ನಿಂಗ್ ಸೋರ್ಸ್ ಅಲ್ಲ, ಇದವರ ಬಿಸ್ನೆಸ್ ಅಲ್ಲ. ಅವ್ರು ಕಂಡುಕೊಂಡಿರುವಂಥ ಒಂದು ಸುಲಭವಾದಂಥ ಒಂದು ಮಂತ್ರದ ಮುಖಾಂತರ ಎಲ್ಲರಿಗೂ ಬೆನ್ನೋವು ಅಥವಾ ಬೇರೆ ಬೇರೆ ನೋವುಗಳನ್ನು ನಿವಾರಿಸುವಂತಹ ಒಂದು ಸಣ್ಣ ಶಾಲೆ ರೀತಿಯಲ್ಲಿ ಅಥವಾ ಒಂದು ಸಣ್ಣ ಆಸ್ಪತ್ರೆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಹೊರತಾಗಿ ಇದು ಅವರ ಜೀವನದ ಆದಾಯದ ಪ್ರಮುಖ ಮೂಲ ಅಲ್ಲ. ಸೊ ಇಲ್ಲಿ ಪ್ರಮುಖವಾಗಿ ಆಗೋದು ನಿಮ್ಮ ಸಮಸ್ಯೆಗಳಿಗೆ ನಿವಾರಣೆ, ನಿಮ್ಮ ನೋವುಗಳ ನಿವಾರಣೆ ಹೊರತಾಗಿ ಬೇರೆ ಏನೂ ಅಲ್ಲ. ಹಾಗಾಗಿ ನಿಮ್ಮ ಬೆನ್ನು ನೋವು, ಕೀಲು ನೋವು, ಕಾಲು ಕೈ ನೋವಿನ ಸಮಸ್ಯೆಗಳಿದ್ರೆ ಇಲ್ಲಿ ಪರಿಹಾರ ನಿಮಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ನೀವು ಬಂದ ತಕ್ಷಣ ಅವರು ಕೊಡ್ತಾರೆ. ಅದ್ರ ಜೊತೆಗೆ ನೀವು ಬರ್ತಾ ಇದ್ದಂಗೆ ನಿಮಗಿರುವ ಸಮಸ್ಯೆ ಏನು ಅನ್ನೋದನ್ನು ಕೂಡ ಅವರು ಕಣ್ಣಳತೆಯಲ್ಲೇ ಹೇಳಿಬಿಡ್ತಾರೆ. ಹಾಗಾಗಿ ಅಂಥ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭವಾದಂಥ ಪರಿಹಾರ ಹತ್ತಿರದ ಮಂಗಳೂರಿನ ಬಹಳ ಹತ್ತಿರದಲ್ಲಿದೆ, ಮಂಗಳೂರಿನ ಸಮೀಪದಲ್ಲಿದೆ. ಕರ್ನಾಟಕದ ಕರಾವಳಿಗೆ ಬಹಳ ಹತ್ತಿರದಲ್ಲಿರುವಂಥ ಕೇರಳದ ಕಾಸರಗೋಡಿನಲ್ಲಿ ಈ ಜಾಗ ಇದೆ. ಇವರ ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವಿಲ್ಲಿ ನಮೂದು ಮಾಡ್ತೀವಿ. ನೀವು ಕರೆ ಮಾಡಿ ಇಲ್ಲಿಗೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.